ಯಾವುದನ್ನ ಪದೇ ಪದೇ ನಮಗ್ ನಾವೇ ಹೇಳ್ತೀವೋ ಅದೇ ನಾವಾಗ್ಬಿಡ್ತೀವಿ. ಯಾಕಂದ್ರೆ ಯಾವುದನ್ನ ಹೇಳ್ತೀವೋ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಆಕ್ಸೆಪ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡುತ್ತೆ. ಯಾವುದನ್ನ ನಮಗ್ ನಾವೇ ಹೇಳ್ತೀವೋ ಅದಕ್ಕೆ ಅಫರ್ಮೇಷನ್ಸ್ ಅಂತ ಕರೀತಾರೆ. ಅಫರ್ಮೇಷನ್ಸ್ ಮಾತ್ರ ಬಹಳಷ್ಟು ಪವರ್ಫುಲ್ ಆಗಿರೋ ಟೂಲ್ ನಮ್ಮನ್ನ ನಾವು ಬದಲಿಸೋದಿಕ್ಕೆ. ಮುಂದಿನ 21 ದಿನಗಳ ಕಾಲ ನಾನಿಲ್ಲಿ ಹೇಳೋ ಅಫರ್ಮೇಷನ್ಸ್ ಗಳನ್ನ ಪ್ರತಿ ಮುಂಜಾನೆ ತಪ್ಪದೆ ಫಾಲೋ ಮಾಡಿದ್ರೆ ನಿಮ್ಮ ಜೀವನ ಕಂಪ್ಲೀಟ್ಲಿ ಬದಲಾಗತ್ತೆ. ನೀವು ತುಂಬಾ ಖುಷಿಯಾಗಿ ಇರ್ತೀರಾ. ನಿಮ್ಮ ಮೈಂಡ್ ಸೆಟ್ ಪೂರ್ತಿಯಾಗಿ ಬದಲಾಗುತ್ತೆ. ನಿಮ್ಮೊಳಗಡೆ ಇರೋ ನೆಗೆಟಿವಿಟಿ ಪೂರ್ತಿಯಾಗಿ ಕಡಿಮೆ ಆಗ್ಬಿಡುತ್ತೆ. ಯಾವ್ದನ್ನ ನಾವ್ ಹೇಳ್ತೀವೋ ಅದನ್ನ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ಫಾರ್ ಎಕ್ಸಾಂಪಲ್ ಅಫರ್ಮೇಷನ್ಸ್ ಅಲ್ಲಿ ನಾವ್ ಹೇಳಿದ್ರೆ ನಾನು ಖುಷಿಯಾಗಿ ಇದ್ದೀನಿ, ಖುಷಿಯನ್ನ ಫೀಲ್ ಮಾಡಿ. ಖುಷಿಯಾಗಿ ಕಾಣೋ ತರ ನಿಮ್ಮನ್ನ ನೀವು ಫೀಲ್ ಮಾಡಿ. ಪದೇ ಪದೇ ನಾವು ನಾನ್ ಖುಷಿಯಾಗಿದ್ದೀನಿ, ನಾನ್ ಖುಷಿಯಾಗಿ ಇರ್ತೀನಿ ಅಂತ ನೀವು ಹೇಳೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಆಕ್ಸೆಪ್ಟ್ ಮಾಡ್ಬಿಡುತ್ತೆ. ಕೆಲವು ದಿನಗಳಲ್ಲೇ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರೀಪ್ರೋಗ್ರಾಮ್ ಆಗ್ಬಿಡುತ್ತೆ. ನಿಜವಾಗ್ಲೂ ನೀವು ಖುಷಿಯಾಗಿದ್ದೀರಂತ ನಂಬೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಈ ಮಿರಾಕಲ್ ಅಫರ್ಮೇಷನ್ಸ್ ನ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದೆರಡು ಬಾರಿ ದೀರ್ಘವಾಗಿ ಉಸಿರನ್ನ ಎಳೆದುಕೊಳ್ಳಿ. ನನ್ನೊಳಗಡೆ ಹೋಗ್ತಿರುವ ಪ್ರತಿ ಉಸಿರು ನನ್ನೊಳಗಿನ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ತಾ ಇದೆ. ಹಾಗೆ ಹೊರಗಡೆ ಬರ್ತಿರೋ ಪ್ರತಿ ಉಸಿರು ನನ್ನೊಳಗಿನ ಎಲ್ಲಾ ನೆಗೆಟಿವಿಟಿನ ಹೊರಗಡೆ ತಗೊಂಡ್ ಬರ್ತಾ ಇದೆ. ಇದ್ರಿಂದ ನನ್ನ ಮನಸ್ಸು ಪೂರ್ತಿಯಾಗಿ ಶಾಂತವಾಗ್ತಿದೆ. ಈ ಉಸಿರಿಗೆ ಕಾರಣವಾದ ಪರಮಾತ್ಮನಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆ ಹೇಳ್ತಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಿದೆ. ಈ ಸುಂದರವಾದ ಜಗತ್ತನ್ನ ನನ್ನ ಕಣ್ಣುಗಳಿಂದ ನೋಡ್ತಾ ಇದ್ದೀನಿ. ಎಷ್ಟು ಸುಂದರವಾದ ಬ್ರಹ್ಮಾಂಡವಿದು. ಇದನ್ನ ಕಣ್ತುಂಬ ನೋಡೋ ಅವಕಾಶ ನನಗ್ ಸಿಕ್ಕಿದೆ. ನಾನು ಧನ್ಯವಾದ ಹೇಳ್ತೀನಿ ಆ ಭಗವಂತನಿಗೆ. ಅವನು ನನಗೊಂದು ಅಂತ ಶಕ್ತಿ ಕೊಟ್ಟಿದ್ದಾನೆ. ಅದ್ರಿಂದ ನಾನು ನಡೆದಾಡ್ತೀನಿ, ಓಡಾಡ್ತೀನಿ. ಈ ಜಗತ್ತಲ್ಲಿ ಅಂತ ಎಷ್ಟೋ ಜನರಿದ್ದಾರೆ, ನಡೆಯೋದಕ್ಕೂ ಆಗದೆ ಇರೋರು. ಆದ್ರೆ ನನಗೊಂದು ಅಂತ ಅವಕಾಶ ಸಿಕ್ಕಿದೆ. ಇದೆಲ್ಲವೂ ಪರಮಾತ್ಮನ ಕೊಡುಗೆ. ನನ್ನ ಜೊತೆ ಏನಾದ್ರೂ ಆಗ್ತಾ ಇರ್ಲಿ, ಎಲ್ಲವೂ ಒಳ್ಳೇದಕ್ಕೆ ಆಗ್ತಾ ಇರುತ್ತೆ. ನಾನು ಮನಸ್ಸಿನಿಂದ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಈ ಸುಂದರವಾದ ದಿನವನ್ನ. ಇವತ್ತಿನ ಈ ದಿನವನ್ನ ನನ್ನ ಜೀವನದ ಸರ್ವಶ್ರೇಷ್ಠ ದಿನವನ್ನಾಗಿ ಮಾಡ್ತೀನಿ. ವಿಜಯವು ನನ್ನ ಸುತ್ತ ಇದೆ. ನನ್ನ ಜವಾಬ್ದಾರಿಗಳನ್ನ ಆನಂದದಿಂದ ನಿಭಾಯಿಸ್ತಿದ್ದೀನಿ. ನಾನು ಈ ದಿನ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದೀನಿ. ನಾನು ಪಾಸಿಟಿವ್ ಮೇಲೆ ಮಾತ್ರ ದೃಷ್ಟಿಯನ್ನ ಇಡ್ತಿದ್ದೀನಿ. ಅನಂತವಾದ ಶಕ್ತಿ ನನ್ನೊಳಗೆ ಇದೆ. ನಾನು ಬಲವಾಗಿ ಹಾಗೂ ಅಂದವಾಗಿದ್ದೀನಿ. ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಇದ್ದಾವೆ. ನಾನು ನನ್ನ ಸಾಮರ್ಥ್ಯವನ್ನು ನಂಬುತ್ತೇನೆ. ನಾನು ಕೋರಿಕೊಂಡಿದ್ದನ್ನು ಸಾಧಿಸುತ್ತೇನೆ. ನಾನು ಡೈಲಿ ಎಕ್ಸರ್ಸೈಸ್ ಮಾಡ್ತೀನಿ. ಇದರಿಂದ ಪೂರ್ತಿ ದಿನ ನಾನು ಎನರ್ಜಿಯಿಂದ ತುಂಬಿರುತ್ತೇನೆ. ನನ್ನೊಳಗಡೆ ಬಹಳಷ್ಟು ಎನರ್ಜಿ ಇದೆ. ಆ ಎನರ್ಜಿಯನ್ನು ನಾನು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾ ಇರ್ತೀನಿ. ಗೊತ್ತಿಲ್ದೇನೆ ನನ್ನ ಜೊತೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡಿದ್ರೆ ಇವತ್ತು ನಾ ಅವರನ್ನೆಲ್ಲ ಕ್ಷಮಿಸಿ ಬಿಡ್ತಿದ್ದೀನಿ. ನನ್ನ ಹತ್ರ ಸಾಕಷ್ಟು ಬುದ್ಧಿ ಇದೆ. ಯಾವುದೇ ಕೆಲಸವನ್ನ ನಾನು ಮಾಡಿದ್ರು ಪೂರ್ತಿ ವಿಶ್ವಾಸದಿಂದ ಮಾಡ್ತೀನಿ, ಮನಸ್ಸಿನಿಂದ ಮಾಡ್ತೀನಿ. ನನ್ನ ಕನಸುಗಳನ್ನ ನಿಜ ಮಾಡೋ ಶಕ್ತಿ ನನಗೆ ಇದೆ. ದೇವರು ಯಾವತ್ತೂ ನನ್ನ ಜೊತೆಗಿದ್ದಾನೆ. ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಲೈಫ್ನ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ಇವತ್ತು ನಾ ಖಂಡಿತ ಒಳ್ಳೆಯದನ್ನ ಓದ್ತೀನಿ, ಒಳ್ಳೆಯದನ್ನ ನೋಡ್ತೀನಿ, ಒಳ್ಳೆಯದನ್ನ ಕೇಳ್ತೀನಿ. ಯಾಕಂದ್ರೆ ನನ್ನ ಗುರಿಯನ್ನ ಮುಟ್ಟೋದಕ್ಕೆ ಅದನ್ನೆಲ್ಲ ನಾ ಮಾಡ್ತೀನಿ, ಯಾವುದನ್ನ ನಾ ಮಾಡ್ಬೇಕಾಗುತ್ತೋ. ನನ್ನ ಮನಸ್ಸು ಪೂರ್ತಿಯಾಗಿ ಶಾಂತವಾಗ್ತಿದೆ. ನನಗೆ ನನ್ನ ಜೀವನದ ಮೇಲೆ ಬಹಳಷ್ಟು ಪ್ರೀತಿ ಇದೆ. ನಾನು ಕಠಿಣ ಸಂದರ್ಭಗಳಲ್ಲಿ ಬಹಳಷ್ಟು ಶಾಂತವಾಗಿ ನಿರ್ಧಾರಗಳನ್ನ ತಗೊಂತೀನಿ. ನಾನು ಜೀವನದಲ್ಲಿ ಯಾವತ್ತೂ ಟೆನ್ಷನ್ ಆಗೋದಿಲ್ಲ. ನಾನು ತುಂಬಾ ನಗುತ್ತಾ ಇರೋ ವ್ಯಕ್ತಿ. ನಾನು ಎಲ್ಲರ ಜೊತೆನೂ ಖುಷಿಯಿಂದ ಇರೋ ವ್ಯಕ್ತಿ. ನನ್ನ ಮುಖದಲ್ಲಿರೋ ನಗು ಎಂಥವರನ್ನ ಕೂಡ ಆಕರ್ಷಣೆ ಮಾಡುತ್ತೆ. ನನ್ನ ಮುಖ ದಿನದಿಂದ ದಿನಕ್ಕೆ ಆಕರ್ಷಿತವಾಗಿ ಕಾಣ್ತಾ ಇದೆ. ನನ್ನ ಫ್ಯೂಚರ್ ತುಂಬಾ ಬ್ರೈಟ್ ಆಗಲಿದೆ. ನಾನು ಪ್ರೀತಿ ಮತ್ತೆ ಖುಷಿಯನ್ನ ಹಂಚ್ತಾ ಇರ್ತೀನಿ. ನಾನು ನನ್ನ ಪ್ರತಿ ತಪ್ಪಿನಿಂದ ಕಲಿತಾ ಇದ್ದೀನಿ. ನಾನು ಒಳ್ಳೆಯದನ್ನ ಆಕರ್ಷಣೆ ಮಾಡ್ತಾ ಇರ್ತೀನಿ.
ನನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಯಾವುದನ್ನ ನಾನು ಮಾಡ್ತಾ ಇದ್ದೀನೋ ಅದು ಸರಿಯಾಗಿದೆ. ಈ ಯೂನಿವರ್ಸ್ ನನ್ನ ಜೊತೆಗಿದೆ. ಸಂದರ್ಭ ಎಷ್ಟೇ ಕೆಟ್ಟದಾಗಿರ್ಲಿ, ನನ್ನ ಫೋಕಸ್ ಮಾತ್ರ ಪಾಸಿಟಿವಿಟಿ ಮೇಲೆ ಇರುತ್ತೆ. ನಾನು ಫಿಸಿಕಲಿ ಮತ್ತೆ ಎಮೋಷನಲಿ ಬಹಳಷ್ಟು ಸ್ಟ್ರಾಂಗ್ ಇದ್ದೀನಿ. ನಾನು ನೆಮ್ಮದಿಯಾಗಿದ್ದೀನಿ. ನಾನು ನೆಮ್ಮದಿಯಾಗಿದ್ದೀನಿ. ನಾನು ನೆಮ್ಮದಿಯಾಗಿದ್ದೀನಿ. ಹೀಗೆ ಈ ವಿಧಾನವಾಗಿ ಪಾಸಿಟಿವ್ ಅಫರ್ಮೇಷನ್ಸ್ ನಿಂದ ನಮ್ಮ ದಿನವನ್ನ ಶುರು ಮಾಡೋದ್ರಿಂದ ನಾವು ಆ ದಿನ ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನೆಲ್ಲ ಧೈರ್ಯವಾಗಿ ಸಂತೋಷದಿಂದ ಮಾಡ್ತೀವಿ.